ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ ನಾನು. ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಹಿಂದಿನ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ 2 ದಿನ ಲಾಗ್ ಆಗಿರುತ್ತೆ. ಅಂದರೆ ಜಾಸ್ತಿ ನಾನು ಹಬ್ಬ ರೆಡಿ ಮಾಡೋದ್ರಾಗೆ ಬ್ಯುಸಿಯಾಗಿದ್ನಲ್ಲ, ಜಾಸ್ತಿ ಕ್ಲಿಪ್ಪಿಂಗ್ ಏನೂ ತೊಗೊಂಡಿಲ್ಲ. ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿರೋದು ಅಷ್ಟೇ. ನಾನು ಹಬ್ಬದ ದಿನ ಅಂತೂ ಜಾಸ್ತಿ ಏನು ತೊಗೊಂಡೇ ಇಲ್ಲ. ಸಂಜೆ ಪೂಜೆ ಮಾಡಿರೋದು ಏನೂ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ನನ್ನ ಮಕ್ಕಳು ರೆಡಿ ಆಗ್ತಾಯಿದ್ರು, ಫುಲ್ ಬ್ಯುಸಿ ಇದ್ದರು. ವೀಡಿಯೋ ಮಾಡೋರು ಇರಲಿಲ್ಲ. ನಾನು ಟ್ರೈಪಾಡ್ ಇಟ್ಟು ವೀಡಿಯೋ ಮಾಡೋಷ್ಟು ಪೇಷನ್ಸು ಇರಲಿಲ್ಲ ನನಗೆ. ಅದಕ್ಕೋಸ್ಕರ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಇದು ಹಬ್ಬದ ಹಿಂದಿನ ದಿನ ಸೀರೆ ಉಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ನೈಟೆಲ್ಲ ಫುಲ್ಲು ಸೀರೆ ಉಡಿಸಿ ರೆಡಿ ಮಾಡೋದೇ ಆಗಿತ್ತು. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ನನ್ನ ಮಗಳು ಒಬ್ಬಳು ಮಾತ್ರ ಇದ್ಲು, ಇನ್ನೊಬ್ಳು ಮಲಗಿದ್ಲು. ನೈಟ್ ಒಂದು 4:15ಗೆ ಪೂಜೆ ಮಾಡ್ಬೇಕಲ್ವ, ಅದಕ್ಕೋಸ್ಕರ ಬೇಗ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಿದ್ದೆನೇ ಮಾಡಿಲ್ಲ. ನಾವು ಸ್ಟಾರ್ಟ್ ಮಾಡಿದ್ದೆ ಲೇಟು. ಏಕೆ ಅಂತಂದರೆ ನಮ್ಮ ಮನೆಯವ್ರು ಅಂಗಡಿಯಿಂದ ಬಂದಿದ್ದೆ 10:30 10:45 ಆಯಿತು. ಅವ್ರು ಬಂದಮೇಲೆ ಸ್ಟಾರ್ಟ್ ಮಾಡಿರೋದು. ಅವ್ರು ಊಟ ಮಾಡಿ ಎಲ್ಲ ರೆಡಿ ಮಾಡಿ ಅನ್ನೋರೊಳಗೆ ಲೇಟ್ ಆಯಿತು. ಅದಕ್ಕೋಸ್ಕರ ನಮ್ಮದು ಸೀರೆ ಉಡಿಸೋದು ಎಲ್ಲ ರೆಡಿ ಮಾಡೋದು ಲೇಟ್ ಆಯಿತು. ಒಂದು 4:15ಗೆ ಪೂಜೆ ಮಾಡಬೇಕು, ಬೇಗನೆ ಪೂಜೆ ಮಾಡಿದರೆ ಒಳ್ಳೇದಲ್ವಾ ಅಂತೇಳ್ಬಿಟ್ಟು ನಾವು ಮಲಗಿದ್ರೆ ಮತ್ತೆ ಎದ್ದೇಳೋಕ್ಕಾಗಲ್ಲ. ಮಲಗೋಕ್ಕೆಲ್ಲ ಟೈಮೇ ಸಿಗಲಿಲ್ಲ. ನಮಗೆ ರೆಡಿ ಮಾಡೋದೇ ಆಯಿತು. ಫುಲ್ ನಮ್ಮ ಮನೆಯವರೇ ಸೀರೆ ಉಡಿಸಿದ್ದು ರೆಡಿ ಮಾಡಿದ್ದು ಎಲ್ಲ ನಮ್ಮ ಮನೆಯವರೇ. ನಾನು 3 ಗಂಟೆಗೆ ಸ್ನಾನಕ್ಕೆ ಹೋಗಿ 3 ಗಂಟೆ ಮೇಲೆ ಆಮೇಲೆ ನೈವೇದ್ಯಕ್ಕೆ ರೆಡಿ ಮಾಡಬೇಕಾಗಿತ್ತು ಅಂತೇಳ್ಬಿಟ್ಟು ಪಾಯಸ ಮಾಡಿದ್ದೆ. ನೈವೇದ್ಯ ಮಾಡಿದ್ದೇನು ವೀಡಿಯೋ ಮಾಡಿಲ್ಲ, ಯಾಕೆ ಅಂತಂದರೆ ಲೇಟ್ ಆಗಿತ್ತು. ಅದಕ್ಕೆ ವೀಡಿಯೋ ಮಾಡಿ ನಾನು ನೈವೇದ್ಯ ಮಾಡೋರೊಳಗೆ ಲೇಟ್ ಆಗುತ್ತೆ. 4:15 4:45ಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು 4:15 4:45 ಆಗೋಗಿತ್ತು. ಆಮೇಲೆ ಮಕ್ಕಳನ್ನು ಎದ್ದೇಳಿಸಿ ಮಕ್ಕಳನ್ನ ಸ್ನಾನ ಮಾಡಿಸಿ ಪೂಜೆ ಮಾಡೋದು ರೆಡಿ ಮಾಡ್ತಾಯಿದ್ದೀವಿ. ಫುಲ್ ನೈಟೆಲ್ಲ ರೆಡಿ ಮಾಡೋದೇ ಆಗಿತ್ತು. ಸೀರೆ ಉಡಿಸಿ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಸ್ನಾನ ಎಲ್ಲ ಮಾಡಿ ಎಲ್ಲರೂ ಪೂಜೆಗೆ ರೆಡಿ ಆಗೋಣ ಅಂತೇಳ್ಬಿಟ್ಟು ರೆಡಿ ಆದ್ವಿ. ಇವಾಗ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಪೂಜೆ ಅಂತಂದರೆ 4:15ಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಲೇಟೇ ಆಯಿತು, ಏನು ಮಾಡೋಕ್ಕೂ ಆಗೋಲ್ಲ. ಒಂದು 4:45 5 ಗಂಟೆನೇ ಆಯಿತು. ಎಲ್ಲ ರೆಡಿಯಾಗಿ ಸ್ನಾನ ಮಾಡಿ ಪೂಜೆ ಮಾಡೋರೊಳಗೆ ನೈವೇದ್ಯ ಎಲ್ಲ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ನಿನ್ನೆ 6 ಗಂಟೆ ಒಳಗೆ ಮಾಡೋಣ ಅಂತೇಳ್ಬಿಟ್ಟು ಮಾಡಿದ್ವಿ. ಒಂಥರ ಖುಷಿ ಆಯಿತು, ಬೇಗನೆ ಆಯ್ತಲ್ಲ ಅಂತೇಳ್ಬಿಟ್ಟು. ಯಾವಾಗಲೂ ಲೇಟ್ ಆಗ್ತಿತ್ತು. ಈ ವರ್ಷ ಏನು ಗೊತ್ತಾ, ನಾನು ಸ್ವಲ್ಪ ನಿದ್ದೆನೇ ಮಾಡಲಿಲ್ವಲ್ಲ ನೈಟು, ಅದಕ್ಕೆ ಬೇಗ ಕೆಲಸ ಮಾಡಿದ್ವಿ. ಬೇಗನೆ ಪೂಜೆ ಆಯ್ತಲ್ವ, ತುಂಬಾ ಖುಷಿ ಆಯಿತು ನನಗೆ. ಈ ಥರ ತುಂಬಾ ಖುಷಿ, ಅದು ಏನೋ ಒಂಥರ ಗೊತ್ತಿಲ್ಲ. ಅವತ್ತು ಲಕ್ಷ್ಮೀ ಹಬ್ಬದ ದಿನ ತುಂಬಾ ಮನಸ್ಸಿಗೆ ಖುಷಿ ಇರುತ್ತೆ. ಪೂಜೆ ಮಾಡೋದು, ಲಕ್ಷ್ಮೀ ಖುಷಿ, ಅದು ಏನೋ ಖುಷಿ, ಅಷ್ಟೊಂದು ಖುಷಿ ನನ್ನ ಮನಸ್ಸಿಗೆ. ವರ್ಷ ನಮ್ಮ ಮನೇಲಿ ಯಾರು ಇರ್ತಾ ಇದ್ದರು ಪೂಜೆಗೆ. ಈ ವರ್ಷ ಮಾತ್ರ ಯಾರೂ ಬಂದಿಲ್ಲ. ಹೋದ ವರ್ಷ ನಮ್ಮಮ್ಮ ಇದ್ದರು, ಆಚೆ ವರ್ಷ ನಮ್ಮ ತಂಗಿಯರೆಲ್ಲ ಇದ್ದರು. ನಮ್ಮ ತಂಗಿಯರ ಮನೆಯಲ್ಲೂ ಇಬ್ಬರು ಮನೆಯಲ್ಲೂ ಲಕ್ಷ್ಮಿ ಕೂರಿಸ್ತಾರೆ, ಅದಕ್ಕೋಸ್ಕರ ಅವರು ಬಂದಿಲ್ಲ. ನಮ್ಮಮ್ಮ ಒಂದು ಹಾಸ್ಪಿಟ್ಲಿಗೋಸ್ಕರ ಬಂದು ಹೋಗಿದ್ರಲ್ವ, ಮತ್ತೆ ಒಂದು ತಿಂಗಳು ಬಿಟ್ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಅವರು ಬಂದಿಲ್ಲ. ನಮ್ಮ ಮನೆಯವ್ರ ಅಣ್ಣನ ಮಕ್ಕಳಿಗೂ ಹೇಳಿದ್ವಿ ಬನ್ನಿ ಅಂತೇಳ್ಬಿಟ್ಟು, ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮುಗಿಸ್ಬಿಟ್ಟು ಹೋಗೋಣಂತೆ ಬನ್ನಿ ಅಂತ ಅಂದೆ. ಇಲ್ಲ ಅವರೇನೋ ಬರೋಕ್ಕೆ
ಬರೋಕ್ಕಾಗಲ್ಲ, ಫುಲ್ ಬ್ಯುಸಿ ಇದ್ದೀವಿ, ಕೆಲಸ ಇದೆ ಅಂತ ಅಂದರು. ಇವಾಗ ಕೆಲಸ ಸೀಸನ್ ಅಲ್ವಾ, ಯಾರಿಗೂ ಬರೋಕ್ಕಾಗಲ್ಲ. ಅಂದರೆ ನಮ್ಮೂರು ತುಂಬ ದೂರ ಅಲ್ವಾ, ಅಲ್ಲಿಂದ ಬಂದರೆ ಒಂದು ದಿನಕ್ಕೆಲ್ಲ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರೂ ಬರೋದಿಲ್ಲ. ಅವರು ಫ್ರೀ ಇದ್ರೆ ಮಾತ್ರ ಬರ್ತಾರೆ. ನಾವೇ 4 ಜನ. ಇದೇ ಫಸ್ಟ್ ಟೈಮು ನಾವು ಲಕ್ಷ್ಮಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇದೇ ಫಸ್ಟ್ ಟೈಮು ನಾವೇ 4 ಜನ ಹಬ್ಬ ಮಾಡ್ತಾ ಇರೋದು. ತುಂಬ ಬೇಜಾರಾಯಿತು, ಅದೊಂದು ಮಾತ್ರ ಯಾರೂ ಇಲ್ವಲ್ಲ ನಾವೇ ಮಾತ್ರ ಅಂಥೇಳಿ. ಇದು ಪೂಜೆ ಮಾಡುವಾಗ ಆರತಿ ಮಾಡ್ಬೇಕಾದ್ರೆ ಮಕ್ಕಳು ಹಾಡು ಹೇಳ್ತಿದ್ರು. ನಾನು ಹಾಡು ಈ ಥರ ಏನು ಮ್ಯೂಟ್ ಮಾಡಿದ್ದೀನಿ, ಮತ್ತು ಕಾಪಿ ರೇಟಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಹೇಳ್ತಾಯಿದ್ರು ಹಾಡೆಲ್ಲ. ಅದಕ್ಕೆ ಸುಮ್ಮನೆ ಹಂಗೆ ಆರತಿ ಬೆಳಗ್ತಾ ಹಾಡು ಕೇಳ್ಕೊಂಡಿದ್ದೆ. ಮಕ್ಕಳು ಹಾಡು ಹೇಳ್ತಾ ಇದ್ರಲ್ವ, ಅವ್ರ ಜೊತೆಗೆ ನಾನು ಹಾಡು ಹೇಳ್ತಾ ಇದ್ದೆ. ಪೂಜೆ ಎಲ್ಲ ಆಯಿತು. 6 ಗಂಟೆ ಒಳಗೆ ಮುಗಿಸಿದ್ವಿ ಪೂಜೆನ. ಅದಕ್ಕೂ ಬೇಗನೆ ಮುಗೀತು ಪೂಜೆನ. ಪೂಜೆ ಮುಗಿದ್ಮೇಲೆ ಇನ್ನೇನು ಕೆಲಸ ಇರಲಿಲ್ವಲ್ಲ, ಫ್ರೀ ಇದ್ವು. ಹಾಗೆ ಸುಮ್ಮನೆ ಕೂತಿದ್ವಿ. ಟೀ ಮಾಡಿದೆ. ಟೀ ಮಾಡಿ ಕುಡಿದ್ಬಿಟ್ಟು ಸುಮ್ಮನೆ ಹಾಗೆ ಕೂತಿದ್ವಿ ಮಾತಾಡ್ತಾ. ಸುಮ್ಮನೆ ಹಾಗೆ ಕೂತಿದ್ವಿ. ನಮಗೆ ಜೋರಾಗಿ ನಿದ್ದೆ ಬರ್ತಾಯಿತ್ತು. ನೈಟೆಲ್ಲ ನಿದ್ದೆನೇ ಮಾಡಿರಲಿಲ್ಲ. ಅದಕ್ಕೆ ಜೋರಾಗಿ ನಿದ್ದೆ ಬರ್ತಿತ್ತು. ನಾನು ತುಂಬಾ ನಿದ್ದೆ ಮಾತ್ರ ಕಂಟ್ರೋಲ್ ಮಾಡಿದೆ. ನಮ್ಮ ಮನೆಯವರೆಲ್ಲ ನಾನು ಇವಾಗ ಪೂಜೆ ಮಾಡಿದ್ದೇನೆ ಮಲಗಬೇಡಿ ಅಂತ ಅಂದೆ. ಸ್ವಲ್ಪ ಲೇಟಾಗೆ ಮಲಗಿದ್ರು. ಒಂದು 9-10 ಗಂಟೆ
ಗಂಟೆಗೆ ಮಲಗಿದ್ರು ನಮ್ಮ ಮನೆಯವರೆಲ್ಲ. ನಾನು ಮಾತ್ರ ಮಲಗಿಲ್ಲ, ನನಗೆ ತುಂಬಾ ನಿದ್ದೆ ಬರ್ತೇ ಇತ್ತು. ಬಟ್ ಹೆಂಗೋ ಕಂಟ್ರೋಲ್ ಮಾಡಿದೆ ನಿದ್ದೆನ. ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನೇನು ಹಬ್ಬಕ್ಕೆ ಅಡುಗೆ ಮಾಡಿದೆ ಅಂತ ಅಂದರೆ ನಾನು ಪಲಾವ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಮ್ಮ ಮನೇಲಿ ಹಬ್ಬದ ದಿನ ಚಿತ್ರಾನ್ನನೇ ಜಾಸ್ತಿ ಮಾಡೋದು. ನಮ್ಮ ಮಕ್ಕಳು ತಿನ್ನಲ್ಲ ಅಂತೇಳ್ಬಿಟ್ಟು ಇವಾಗ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ. ಅನ್ನ ಸಾಂಬಾರು ಎಲ್ಲ ಮಾಡ್ತಾಯಿದ್ದೀನಿ. ನಾನು ಲಕ್ಷ್ಮಿಗೆ ತಿಂಡಿ ಮಾಡಿರೋದೆಲ್ಲ ನಾನು ಜಾಸ್ತಿ ಒಂದೊಂದು ಶಾರ್ಟ್ ವಿಡಿಯೋದೆಲ್ಲ ಹಾಕಿದ್ದೀನಿ, ಒಂದೊಂದು ಎಲ್ಲದೂ ಮಾಡಿಲ್ಲ. ನಾನು ಎಲ್ಲ ಮನೆಯಲ್ಲೇ ಮಾಡಿರೋ ತಿಂಡಿ, ಹೊರಗಡೆಯಿಂದ ಏನೂ ತರಿಸಿಲ್ಲ. 3 ದಿನದಿಂದ ನನಗೆ ಅದೇ ಕೆಲಸ, ತಿಂಡಿ ಮಾಡೋದೇ ಕೆಲಸ ಆಗಿಬಿಟ್ಟಿತ್ತು. ಆಮೇಲೆ ಅಡುಗೆ ಮಾಡಿ ಮಧ್ಯಾಹ್ನ ಬೇಗ ಊಟ ಮಾಡಿ ರೆಡಿ ಆಗೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಅಂದರೆ ಅಡುಗೆ ಮಾಡ್ತಿರುವಾಗಲೇ ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು, ಕುಂಕುಮಕ್ಕೆ ಮಧ್ಯಾಹ್ನನೇ ಬನ್ನಿ, ನಾನು ನೈಟ್ ಇರಲ್ಲ ಅಂತೇಳ್ಬಿಟ್ಟು. ಅಡುಗೆ ಮಾಡ್ತಾ ಇರುವಾಗಲೇ ಮತ್ತೆ ಅಲ್ಲಿಗೆ ನಮ್ಮ ಮನೆಯವರು ಇದ್ದರು, ಕರ್ಕೊಂಡು ಅಲ್ಲಿಗೆ ಹೋದೆ ಕುಂಕುಮದಿಂದ ಬಂದ ಮೇಲೆ ಡ್ರೆಸ್ ಚೇಂಜ್ ಮಾಡಿದೆ. ನನಗೆ ಆ ಸೀರೆಯಲ್ಲಿ ಅಡುಗೆ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿದೆ. ಆಮೇಲೆ ನೈಟ್ ಬೇರೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನೈಟು ಪೂಜೆ ಮಾಡಿರೋದು ಏನು ವೀಡಿಯೋ ಮಾಡಿಲ್ಲ. ಮಕ್ಕಳೆಲ್ಲ ಬ್ಯುಸಿ ಇದ್ದರು, ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ನನಗೆ ಟ್ರೈಪಾಡ್ ಇಟ್ಟು ವೀಡಿಯೋ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಬೇರೆ ತುಂಬಾ ಸುಸ್ತಾಗಿತ್ತು. ಕುಂಕುಮಕ್ಕೆ ಬೇರೆ ಬರ್ತಾರೆ, ಪೂಜೆ ಮಾಡಬೇಕು, ಬೇಗ ರೆಡಿ ಆಗಬೇಕು ಅಂದರೆ ನನ್ನ ತಲೆ ಒಳಗಿತ್ತು. ಅದಕ್ಕೋಸ್ಕರ ಆಮೇಲೆ ಕುಂಕುಮಕ್ಕೆ ನಾನು ಹೋಗಿರೋದೇ 7:30 ಮೇಲೆ. ಕೆಳಗೆ ಹೋದ್ಮೇಲೆ ಎಲ್ಲ ಮುಗಿಸೇ ಬರೋಣ ಅಂತೇಳ್ಬಿಟ್ಟು ನಾನು ಮೇಲೆ ಬಂದಿಲ್ಲ. ಮಕ್ಕಳು ಇದ್ರಲ್ವ, ಮಕ್ಕಳೆಲ್ಲ ಬಂದವರಿಗೆಲ್ಲ ಕುಂಕುಮ ಕೊಡ್ತಾಯಿದ್ರು. ನನ್ನ ಮಕ್ಕಳು ಡ್ರೆಸ್ ಹಾಕಿದ್ರಲ್ವ, ಅದು ನಮ್ಮ ಮನೆಯವರ ಅಣ್ಣನ ಮಗನ ಮದುವೆ ಇತ್ತಲ್ಲ, ಅದಕ್ಕೆ ನಾನು ಸ್ಟಿಚಿಂಗ್ ಮಾಡಿಸಿರೋದು. ಪೀಸ್ ತೋರಿಸಿದೆ ನಿಮಗೆ, ನಾನು ಹೊಲಿಸಿರೋದು ಯಾವ ಥರ ಹೊಲಿಸಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸಿಲ್ಲ. ಈ ಥರ ಹೊಲಿಸಿದೆ ನೋಡಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ಮನೆ ಲಕ್ಷ್ಮೀ ಪೂಜೆ ಇದು ಫಸ್ಟು. ಯಾರಿಗೆಲ್ಲ ನಮ್ಮ ಮನೆ ಲಕ್ಷ್ಮೀ ಪೂಜೆ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.